ಕರಾವಳಿ ಮಲೆನಾಡಿನಲ್ಲಿ ಮುಂದುವರಿದ ಭಾರೀ ಮಳೆ. ಉತ್ತರ ಕನ್ನಡ ಕೊಡಗಿನಲ್ಲಿ ನಾಳೆ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದ 10 ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಕರಾವಳಿಯ 5 ಘಟ್ಟದ ಮೇಲಿನ 5 ತಾಲೂಕುಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಎಲ್ಲಾ ಶಾಲೆ ಕಾಲೇಜಿಗೆ ನಾಳೆ ರಜೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಹವಾಮಾನ ಇಲಾಖೆಯಿಂದ ನಾಳೆ ರೆಡ್ ಅಲರ್ಟ್. ನಾಳೆ ಸಂಪೂರ್ಣ ಮಳೆಯ ಆರ್ಭಟಕ್ಕೆ ಈ ಜಿಲ್ಲೆಗಳು ತತ್ತರಿಸಿ ಹೋಗಬಹುದು ಅನ್ನೋ ಸೂಚನೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಆಯಾ ತಾಲೂಕುಗಳಲ್ಲಿ ಮಳೆಯ ಆರ್ಭಟ ವಿಪರೀತ ಇದೆ ಅಂಥ ತಾಲೂಕುಗಳಿಗೆ ರಜೆ ಕೊಟ್ಟಿದ್ದಾರೆ. ಕೊಡಗಿನಾದ್ಯಂತ ಸಂಪೂರ್ಣ ಕೊಡಗಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಮಂಗಳೂರಿನ ಮೂಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಪತ್ನಿ ಸಮೇತರಾಗಿ ಭೇಟಿ ನೀಡಿದರು. ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಅರ್ಚಕ ಗೋಪಾಲಕೃಷ್ಣ ಉಪಾಧ್ಯಾಯ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದವನ್ನು ನೀಡಿದರು. ಪರಿಪೂರ್ಣಾಹಾರಾಣಿ ಸರ್ವಸ್ಥಾತ್ಯರೇ ದೇವಿ ನಾರಾಯಣಿ ಒಟ್ಟುಮಟ್ಟದ ಸಂಪೂರ್ಣಕ್ಕೆ ಸೇರಿದ ದೇವರ ಸೇವೆಯನ್ನು ಮಕ್ಕಳ ಆಯುಷ್ಯದ ಆರೋಗ್ಯನ ಮತ್ತು ಸಕಲ ಪ್ರವೃತ್ತಿಗಳ ಒಂದು ಯಶಸ್ಸನ್ನು ಬಂದು ನಮ್ಮ ನಿನ್ನದ ದೇವರನ್ನ. ರಾಜ್ಯಾದ್ಯಂತ ವರುಣಾರ್ಭಟ ಮುಂದುವರೆದಿದೆ. ಹಲವೆಡೆ ಸುರಿದ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗಾದರೆ ರಾಜ್ಯದ ಯಾವ್ಯಾವ ಕಡೆಗಳಲ್ಲಿ ಮಳೆ ತಂದಿರುವಂಥ ಅವಾಂತರ ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯದ ಹಲವೆಡೆ ವರುಣನ ಆರ್ಭಟ. ಧರೆಗುರುಳಿದ ಮರ, ವಿದ್ಯುತ್ ಕಂಬಗಳು. ಮಳೆರಾಯನ ಅಬ್ಬರ, ಉಕ್ಕಿ ಹರಿಯುತ್ತಿರುವ ನದಿ, ಧರೆಗುರುಳಿದ ಬೃಹತ್ ಮರಗಳು, ವಿದ್ಯುತ್ ಕಂಬಗಳು. ರಾಜ್ಯದ ಹಲವೆಡೆ ಎಡಬಿಡದೆ ಸುರಿಯುತ್ತಿರೋ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲೂ ಮಳೆ ಗಾಳಿ ಆರ್ಭಟಕ್ಕೆ ಮಡಿಕೇರಿಯ ಎಫ್ಎಂಸಿ ಕಾಲೇಜು ಸಮೀಪ ಮರ, ವಿದ್ಯುತ್ ಕಂಬ ದರಶಾಹಿಯಾಗಿದೆ. ಸೋಮವಾರಪೇಟೆಯಲ್ಲಿ ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು 6 ಕಾರುಗಳು ಜಖಂಗೊಂಡಿವೆ. ಜಲಾಶಯದ ಒಳಹರಿವು ಹೆಚ್ಚಳವಾಗಿದ್ದು ನದಿಗೆ ನೀರು ಹರಿಸಲು ಕಾವೇರಿ ನೀರಾವರಿ ನಿಗಮ ಮುಂದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿದು ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಆಗುಂಬೆ ಘಾಟ್ನ 4ನೇ ತಿರುವಿನಲ್ಲಿ ಗುಡ್ಡ ಕುಸಿದಿತ್ತು. ಜಲಾಶಯ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಒಳಹರಿವು ಗಣನೀಯ ಏರಿಕೆಯಾಗಿದ್ದಕ್ಕೆ ಜಲಾಶಯದ 4 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ 2 ಗಂಟೆ ಸುರಿದ ಮಳೆಗೆ ನಗರದ ಗಾಂಧಿನಗರ ಫೋರ್ಟ್ ರೋಡ್ ಕೆರೆಯಂತಾಗಿದೆ. ಇದರಿಂದ ವಾಹನ ಸವಾರರು ಪರದಾಡೋ ದುಸ್ಥಿತಿ ಸೃಷ್ಟಿಯಾಯಿತು. ತುಂಗಭದ್ರಾ ಡ್ಯಾಂ ಹಿನ್ನೀರಲ್ಲಿ ಪ್ರವಾಸಿಗರ ಹುಚ್ಚಾಟ.
ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರೋ ತುಂಗಭದ್ರಾ ಡ್ಯಾಂಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಧಾವಿಸುತ್ತಿದ್ದಾರೆ. ನೀರಿನ ಅಲೆಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಮೆರೆದಿದ್ದಾರೆ. ಪ್ರೇಮಿಗಳು, ಕಾಲೇಜು ವಿದ್ಯಾರ್ಥಿಗಳು ಡ್ಯಾಂ ಹಿನ್ನೀರಿಗಿಳಿದು ನಿಯಮ ಬ್ರೇಕ್ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣಭೀಕರ ಮಳೆಗೆ ಕರಾವಳಿಯ ಜನ ಕಂಗಾಲಾಗಿ ಹೋಗಿದ್ದಾರೆ. ಸತತವಾಗಿ ಸುರಿತಾ ಇರುವ ವರುಣಾರ್ಭಟದಿಂದ ನೆರೆ ಉಂಟಾಗಿದ್ದು ಹಲವು ಅವಾಂತರಗಳಾಗಿದೆ. ಹಾಗಾದರೆ ಕರಾವಳಿಯಲ್ಲಾಗಿರುವಂಥ ಅವಾಂತರಗಳ ಸರಮಾಲೆಯನ್ನು ನಾವಿವತ್ತು ತೆರೆದಿಡ್ತೀವಿ ನೋಡಿ. ಎತ್ತ ನೋಡಿದ್ರೂ ನೀರೇ ನೀರು. ಸತತವಾಗಿ ಸುರಿದ ವರುಣಾರ್ಭಟಕ್ಕೆ ಕಾರವಾರ ಕಂಗಾಲು. ಮಳೆ ಅಬ್ಬರಕ್ಕೆ ಉತ್ತರ ಕನ್ನಡದ ಚಂಡಿಯ ಈಡೂರುವಿನಲ್ಲಿ ಪ್ರವಾಹ ಉಂಟಾಗಿದೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಸತತ ಮಳೆಗೆ ಆತಂಕದಲ್ಲಿ ಕರಾವಳಿ ಜನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಕಾರವಾರ ತಾಲೂಕಿನ ಚೆಂಡಿಯಾದಲ್ಲಿ ನೆರೆ ಉಂಟಾಗಿದೆ. ಚೆಂಡಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನುಗಳಿಗೆ ಹೋಗುವ ರಸ್ತೆ ಜಲಾವೃತವಾಗಿದೆ. ಮನೆಯಲ್ಲಿ ಲಾಕ್ ಆದವರನ್ನ ಬೋಟ್ ಮೂಲಕ ರಕ್ಷಣೆಯನ್ನ ಮಾಡಲಾಗಿದೆ. ಮೊದಲೆಲ್ಲ ನೀರು ತುಂಬುದಿಲ್ಲಾಗಿತ್ತು. ಈ ಸಲನೇ ಎಲ್ಲ ಮಳೆಗ ಹೇಗೆ 2-3 ವರ್ಷ ಆಯ್ತು. ತುಂಬಾ ಮಳೆ ಬಿತ್ಕೊಂಡು ಇದು ಹಿಂಗ್ ಮಾತ್ರ 1-2 ಮಳೆ ಬಿದ್ರೆ ಸಾಕಾಗ್ತಾರೆ, ಫುಲ್ ನೀರಾಗ ತುಂಬುತ್ತದೆ. ಇದು ಮೊದ್ಲೇ ಕೃಷಿ ಮಾಡೋದು ಭೂಮಿ ಆಗಿತ್ತು. ಎಲ್ಲರೂ ಬೆಳೆ ಎಲ್ಲ ಬೆಳೆಸ್ತಾ ಇದ್ರು. ಇವಾಗ ಬೆಳೆ ಎಲ್ಲ ಎಂತದೂ ಇಲ್ಲ. ಈಗ ಇವರು ನೇವಲ್ದವರು ತಮ್ಮ ಬೇಕಾದದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೇನು ಮಾಡ್ತಾ ಇಲ್ಲ. ಇಲ್ಲಿ ಬರುದು ಯಾರಾದ್ರೂ ಅಧಿಕಾರಿಗಳು ಬರ್ತಾರೆ, ನೋಡುದು, ಹೋಗುದು, ಅದು ಬಿಟ್ಕೊಂಡು ಮತ್ತೇನು ಇಲ್ಲ. ಖಾಲಿ ನೀರು ತುಂಬಿದಾಗ ಒಂದು ಬರೋದು, ಹೋಗುದು, ಅದು ಬಿಟ್ಟುಕೊಂಡು ಮತ್ತೆ ಯಾವತ್ತೂ ಬರುದಿಲ್ಲ. ಇನ್ನು ಈಡೂರಿನಲ್ಲಂತೂ ನದಿ ಯಾವುದು, ರಸ್ತೆ ಯಾವುದು ಎಂಬುದು ಗೊತ್ತಾಗದಷ್ಟು ನೆರೆ ಉಂಟಾಗಿದೆ. ವರುಣನ ಆರ್ಭಟಕ್ಕೆ ಒಂದಡಿಯಿಂದ ಬೇರೆ ಜಾಗಕ್ಕೆ ಹೋಗುವ ಸಂಪರ್ಕ ಕಡಿತವಾಗಿದ್ದು ಸವಾರರು ಪರದಾಡುವಂತಾಗಿದೆ. ಯಾರು ಇಲ್ಲಿ ಕಣ್ಣು ತೆರೆದು ನೋಡುವುದಿಲ್ಲ. ಎಲ್ಲ ಮಿನಿಸ್ಟರ್ ಜನರಿಗೂ ತಿಳಿಸಿದ್ರು, ತಹಸೀಲ್ದಾರ್ DC ಅವರಿಗೂ ಎಲ್ಲರಿಗೆ ತಿಳಿಸ್ಕೊಂಡು ಆದರೂ ಏನು ಕ್ರಮನೇ ತಗೊಳ್ಳೋದಿಲ್ಲ. ಪೂರಾ ನೀರಿಂದ ನಾವು ಮನೆ ಜಲಾವೃತ ಆಗಿದೆ. ಸಾಧಾರಣ ಒಂದು 15 ಮನೆ 18 ಮನೆ ಇಲ್ಲಿ ಜಲಾವೃತ ಆಗ್ತಾಯಿದೆ. ನೀವು ಯಾವ ಕಡೆ ಹೊಂಟಿದ್ರಿ ಈಗ? ನಾವು ಈಗ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ನನಗೆ ದಾರಿನೇ ಇಲ್ಲ ಹೋಗ್ಲಿಕ್ಕೆ. ಜಿಲ್ಲಾಧಿಕಾರಿಗಳು ಬಂದ್ಕೊಂಡು ನೋಡ್ಕೊಂಡು ಹೊಡೆದು ಮಾಡ್ಕೊಡ್ತೇವೆ ಹೇಳಿದ್ರು. ಮಾಡ್ಕೊಡೋದು ಏನಿಲ್ಲ, ನೋಡಿದಾಗ ನೀರು ತುಂಬಿದಾಗ ಮಾಡ್ಕೊಡ್ತೇವೆ, ಇಲ್ಲಾದ್ರೆ ಏನಿಲ್ಲ. ವರುಣನ ಆರ್ಭಟಕ್ಕೆ ಉತ್ತರ ಕನ್ನಡದ ಹಲವು ಜಿಲ್ಲೆಗಳು ನಲುಗಿ ಹೋಗಿವೆ. ಪ್ರವಾಹದಿಂದಾಗಿ ಮನೆ ಕಳೆದುಕೊಂಡು ಇಲ್ಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.